ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮಯ ಧರಿತ್ರಿ ಸಂಚಿಕೆ 134. ದೀಪಕ್ ಎಲ್ಲಿಯೋ ಒಂದು ಕಡೆ ಸುಖವಾಗಿ ಜೀವನ ನಡೆಸುತ್ತಿದ್ದಾನೆಂದು ತಿಳಿದಿದ್ದ ಕ್ಷಮಾಳಿಗೆ ಅವನು HIV ಸೋಂಕಿನಿಂದಾಗಿ ಬಳಲುತ್ತಿದ್ದಾನೆಂದು ತಿಳಿದು ಆಘಾತವಾಗಿತ್ತು. ಅಕ್ಕ, ನಿನ್ನ ಮದುವೆಯನ್ನು ನೋಡುವ ಭಾಗ್ಯ ನನಗೆ ಸಿಗದೆ ಹೋಯಿತು. ಹೇಗೋ ನೀನು ಬಯಸಿದ ಬಾಳು ನಿನ್ನದಾಯಿತಲ್ಲ, ಅದೇ ಸಂತೋಷ. ನಿನ್ನನ್ನು ನೋಡುತ್ತಿದ್ದರೆ ನೀನು ಕೃಷ್ಣ ಅವರನ್ನಲ್ಲದೆ ಬೇರೆ ಯಾರನ್ನೂ ಮದುವೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತಾ ಉಂಟು. ಕೃಷ್ಣ ಅವರ ವ್ಯಕ್ತಿತ್ವ ಏನು ಅನ್ನೋದು ಅವರು ಅಂದು ಅಮೃತಾಳಿಗೆ ಸಹಾಯ ಮಾಡಿದಾಗಲೇ ತಿಳಿದಿತ್ತು ಎಂದ ದೀಪಕ್ ಕೃಷ್ಣನನ್ನು ಮಾತಿನಲ್ಲಿಯೇ ಹಾಡಿ ಹೊಗಳಿದ್ದನು. ಅಂದು ನನ್ನ ಹಾಗೂ ಕೃಷ್ಣನ ಸಂಬಂಧವನ್ನು ಕೆಟ್ಟದಾಗಿ ಊಹಿಸಿಕೊಂಡು ಬಾಯಿಗೆ ಬಂದಂತೆ ಮಾತನಾಡಿದ್ದ ದೀಪು ಇಂದು ಕೃಷ್ಣನ ಬಗೆಗೆ ಈ ರೀತಿ ಹೊಗಳುತ್ತಿಹನಲ್ಲ. ಇವನೇನಾ ಆ ನನ್ನ ಬೇಜವಾಬ್ದಾರಿ ತಮ್ಮ ದೀಪು? ಈತ ಕೆಲ ವರುಷಗಳಲ್ಲಿ ಎಷ್ಟೊಂದು ಬದಲಾಗಿದ್ದಾನೆ. ಕಾಲವೇ ಎಲ್ಲವನ್ನು ನಿರ್ಧರಿಸುತ್ತದೆ ಅಂತ ಇದಕ್ಕೆ ಹೇಳೋದು. ಮನಸ್ಸಿನಲ್ಲಿಯೇ ಹೇಳಿಕೊಂಡ ಕ್ಷಮ ವಿಷಾದದ ನಗುನಕ್ಕಳು. ಬಳಿಕ ಅಮ್ಮ ಹಾಗೂ ಅಮೃತಾಳ ಸಾವಿನ ವಿಷಯ, ತನಗೆ ಕೃಷ್ಣನೊಂದಿಗೆ ಮದುವೆಯಾದದ್ದು ಹಾಗೂ ಅಮೃತಾಳ ಮಗನನ್ನು ತಾವೇ ನೋಡಿಕೊಳ್ಳುತ್ತಿರುವ ಎಲ್ಲ ವಿಷಯವನ್ನು ಅವನಲ್ಲಿ ತಿಳಿಸಿದಳು. ಅಮ್ಮ ಅಮೃತ ತೀರಿಕೊಂಡ ವಿಷಯವನ್ನು ಕೇಳಿದ ದೀಪಕ್ನಿಗೆ ಆಘಾತವಾಯಿತು. ಅಕ್ಕ, ನನಗೆ ಗೊತ್ತುಂಟು. ಅಮ್ಮ ಇಷ್ಟು ಬೇಗ ಸಾಯಲಿಕ್ಕೆ ಒಂದು ರೀತಿಯಲ್ಲಿ ನಾನು ಕಾರಣನಾದೆ ಎಂದು ಗೋಳಾಡಿದನು. ಕ್ಷಮಾಳೆ ಅವನನ್ನು ಸಮಾಧಾನಪಡಿಸಿದ್ದಳು. ಕ್ಷಣಗಳ ಬಳಿಕ ಸುಧಾರಿಸಿಕೊಂಡವನು, ಅಕ್ಕ, ಅಂದಹಾಗೆ ನಮ್ಮ ಮನೆ? ಅವನಿಗೆ ಮಾತನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ದೀಪು, ಮನೆಯ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಅಪ್ಪಯ್ಯನ ಕೊನೆಯ ಆಸೆಯನ್ನು ಹಾಳುಗೆಡವಲು ಬಿಡಲಿಲ್ಲ. ಅಮ್ಮನಿಗೆ ಮಾತು ಕೊಟ್ಟಂತೆ ಈಗ ನಮ್ಮ ಮನೆ ನಮಗೆ ದಕ್ಕಿದೆ. ಈಗ ಅಲ್ಲಿ ಹಲವಾರು ಜನರು ಆಶ್ರಯ ಪಡೆದುಕೊಂಡಿದ್ದಾರೆ ಎಂದು ಉತ್ಸುಕಳಾಗಿ ನುಡಿದಳು. ಅಮ್ಮ ಹಾಗೂ ಅಕ್ಕನ ಸಾವಿನ ವಿಷಯವನ್ನು ಕೇಳಿ ಬೇಸರಿಸಿಕೊಂಡಿದ್ದ ದೀಪಕ್ನ ಕಣ್ಣುಗಳಲ್ಲಿ ಅರ್ಥಪೂರ್ಣ ನಗು ಕಂಡಿತು. ಅಕ್ಕ, ಇಷ್ಟು ದಿನ ನಾನು ಅದರ ವಿಷಯವಾಗಿಯೇ ಚಿಂತಿಸ್ತಾ ಇದ್ದೆ. ಅಪ್ಪಯ್ಯ ಸಾಯುವಾಗ ನಿನ್ನ ಬಳಿ ಮಾತು ತೆಗೆದುಕೊಂಡದ್ದು ನನಗೆ ಇನ್ನೂ ಸಹ ನೆನಪುಂಟು. ಅಮ್ಮನಿಂದ ಮೋಸದಿಂದ ಸಹಿ ಹಾಕಿಸಿಕೊಂಡು ಇದ್ದ ಒಂದು ಮನೆಯನ್ನು ಮಾರಿ ನೀರು ಕುಡಿದೆನಲ್ಲ ಅಂತ ಪ್ರತಿದಿನ ಕೊರಗುತ್ತಿದ್ದೆ. ಈಗ ಮನಸ್ಸಿಗೆ ಎಷ್ಟೋ ನಿರಾಳ ಅನಿಸ್ತಾ ಉಂಟು. ಇನ್ನೂ ನಾನು ಸಂತೋಷವಾಗಿ ಪ್ರಾಣ ಬಿಡಬಹುದು. ಅವನ ಮಾತುಗಳನ್ನು ಅರ್ಧದಲ್ಲಿಯೇ ತಡೆದ ಕ್ಷಮ, ಹೀಗೆಲ್ಲ ಕೆಟ್ಟದಾಗಿ ಮಾತನಾಡಬೇಡ ದೀಪು. ನಿನಗೆ ಇಂತಾಗ್ಲಿಕ್ಕೂ ನಾನು ಬಿಡುವುದಿಲ್ಲ ಅಂತ ಹೇಳಿದ್ನಲ್ಲ, ಎಲ್ಲವೂ ಒಳ್ಳೆಯದೇ ಆಗ್ತದೆ ಎಂದು ಸಂತೈಸಿದಳು. ಅಷ್ಟರಲ್ಲಿ ಕ್ಷಮಾಳನ್ನು ವಾರ್ಡಿನತ್ತ ಬಿಟ್ಟು ಹೋಗಿದ್ದ ಅದೇ ಅಪರಿಚಿತ ವ್ಯಕ್ತಿ ಒಳಬಂದನು. ಬಂದವನೇ ಬೆಡ್ನ ಪಕ್ಕದಲ್ಲಿದ್ದ ಕುರ್ಚಿಯನ್ನು ಎಳೆದುಕೊಂಡು ಕುಳಿತುಕೊಳ್ಳುತ್ತಾ, ಮೇಡಮ್, ನಿಮ್ಮ ತಮ್ಮನದು ಒಂದೇ ಹಠ. ನನ್ನ ಅಕ್ಕನಿಗೆ ಕಾಲ್ ಮಾಡಿ ವಿಷಯ ತಿಳಿಸು ಅಂತ. ನನಗೆ ಅವ್ರು ಯಾರು ಅಂತಲೇ ತಿಳಿದಿಲ್ಲ. ಅಕ್ಕ ಅಂತೀಯ, ನೀನೇ ಮಾತಾಡು, ನಾನು ಕಾಲ್ ಮಾಡಿಕೊಡ್ತೀನಿ ಅಂದೆ. ಇವನು ಕೂಡ ಆಗಲಿ ಅಂದ, ಆದರೆ ಮಾತನ್ನೇ ಆಡಲಿಲ್ಲ. ಪುನಃ ಕಾಲ್ ಮಾಡ್ತೀನಿ ಮಾತಾಡು ಅಂದರೆ ಅದಕ್ಕೂ ತಯಾರಿರಲಿಲ್ಲ. ನಾನು ನನ್ನವರಿಗೆ ಮಾಡಿದ ಅನ್ಯಾಯಕ್ಕೆ ಲೆಕ್ಕವೇ ಇಲ್ಲ. ಅಕ್ಕನ ಬಳಿ ಫೋನಲ್ಲಿ ಮಾತಾಡೋಕ್ಕೆ ನನಗೆ ಧೈರ್ಯ ಇಲ್ಲ. ಅವಳನ್ನು ನೇರವಾಗಿ ಕಂಡು ಅವಳ ಕಾಲಿಡಿದು ಕ್ಷಮೆ ಕೇಳಬೇಕು ಅಂತ ಗೋಳಾಡ್ತಿದ್ದ. ಅದಕ್ಕೆ ನಾನೇ ಆ ರೀತಿ ಮೆಸೇಜ್ ಮಾಡಿದ್ದು ಎಂದಾತ ದೀಪಕ್ನತ್ತ ಮುಖ ಮಾಡಿ, ಏನಪ್ಪ ದೀಪಕ್, ಅಕ್ಕನ ಬಳಿ ಮಾತನಾಡಿ ಸಂತೋಷ ಆಯಿತು ತಾನೇ ಎಂದು ಕಾಳಜಿ ತೋರಿದನು. ತುಂಬ ಸಂತೋಷ ಆಯಿತು ಸರ್, ನಿಮ್ಮಿಂದ ಬಹಳ ಉಪಕಾರವಾಯಿತು. ಕೃತಜ್ಞತಾಪೂರ್ವಕವಾಗಿ ಕೈ ಮುಗಿದ ದೀಪಕ್, ಅಕ್ಕ, ಈತ ಬಾಬಾ ಸಿಂಗ್. ಬೀದಿಯಲ್ಲಿ ಬಿದ್ದಿದ್ದ ನನ್ನನ್ನು ಈ ಹೆಲ್ತ್ ಕೇರ್ ಸೆಂಟರ್ಗೆ ಸೇರಿಸಿ ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ. ಇವರು ಇಲ್ಲದೇ ಇದ್ದಿದ್ರೆ ಇಷ್ಟು ಹೊತ್ತಿಗೆ ನನ್ನ ಹೆಣವನ್ನು ಬೀದಿ ನಾಯಿ ತಿಂದು ಹಾಕ್ತಾ ಇತ್ತೇನೋ ಎಂದು ಆತನ ಪರಿಚಯ ತಿಳಿಸಿ ಶ್ಲಾಘಿಸಿದನು. ನಿಮ್ಮಿಂದ ಬಹಳ ಉಪಕಾರವಾಯಿತು. ನಿಮ್ಮ ಈ ಉಪಕಾರವನ್ನು ನಾನು ಸಾಯುವವರೆಗೂ ಮರೆಯುವುದಿಲ್ಲ. ಕ್ಷಮಾ ಕೂಡ
ಕೈ ಜೋಡಿಸಿ ಕೃತಜ್ಞತೆ ತಿಳಿಸಿದಳು. ಆ ಮೂವರ ನಡುವಿನ ಸಂಭಾಷಣೆ ಹಿಂದಿಯಲ್ಲಿಯೇ ಮುಂದುವರೆದಿತ್ತು. ಅಕ್ಕ, ನಿನ್ನನ್ನು ನೋಡಬೇಕು ಅಂತ ಬಹಳ ದಿನಗಳಿಂದ ಅನ್ನಿಸ್ತಾ ಇತ್ತು. ಆದರೆ ನಿನ್ನನ್ನು ಎದುರಿಸೋ ಶಕ್ತಿ ನನ್ನಲ್ಲಿ ಇರಲಿಲ್ಲ. ದಿನಗಳು ಉರುಳುತ್ತಾ ನನ್ನ ದೇಹಾರೋಗ್ಯವು ಹದಗೆಡ್ತಾ ಇತ್ತು. ಇನ್ನೂ ನಾನು ತಡ ಮಾಡಿದರೆ ಖಂಡಿತವಾಗಿಯೂ ಈ ಜನುಮದಲ್ಲಿ ನಿನ್ನನ್ನು ನೋಡುವುದಾಗಲಿ ಮಾತನಾಡಿ ಕ್ಷಮೆ ಕೇಳುವುದಾಗಲಿ ಸಾಧ್ಯವೇ ಇಲ್ಲ ಅನ್ನೋದು ಅರಿವಾಗ್ತಾ ಇದ್ದ ಹಾಗೆ ಇವರ ಸಹಾಯ ಪಡೆದು ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡೆ. ನಾನೇ ಬರುವಂತಾಗಿದ್ದರೆ ಯಾವಾಗಲೋ ಬಂದು ನಿನ್ನನ್ನು ನೋಡಿಕೊಂಡು ಹೋಗ್ತಾ ಇದ್ದೆ. ಆದರೆ ನಾನೀಗ ಎಲ್ಲಿಯೂ ಬರುವ ಪರಿಸ್ಥಿತಿಯಲ್ಲಿಯೇ ಇಲ್ಲ. ನಿನ್ನ ಎಲ್ಲ ಕೆಲಸಗಳನ್ನು ಬಿಟ್ಟು ನಾನು ಕರೆದ ತಕ್ಷಣ ಬಂದದ್ದಕ್ಕೆ ನನಗೆ ಬಹಳ ಸಂತೋಷವಾಯಿತು. ನೀನಿನ್ನು ಹೊರಡು, ಇಲ್ಲಿ ಹೆಚ್ಚು ಹೊತ್ತು ಉಳಿದುಕೊಳ್ಳೋದು ಒಳ್ಳೆಯದಲ್ಲ ಎಂದು ಅವಳನ್ನು ಅಲ್ಲಿಂದ ಹೊರಡಿಸಲು ಮುಂದಾದನು. ಹೋಗ್ತೇನೆ ದೀಪಕ್, ಆದರೆ ನಾನು ಹೋಗುವಾಗ ಒಬ್ಬಳೇ ಹೋಗುವುದಿಲ್ಲ ಎಂದ ಕ್ಷಮ ಬಾಬಾ ಸಿಂಗ್ನ ಮುಖ ನೋಡಿ, ಸರ್, ನಿಮ್ಮಿಂದ ಬಹಳ ಉಪಕಾರವಾಯಿತು. ಹಾಗೆಯೇ ನಿಮ್ಮಿಂದ ಇನ್ನೊಂದು ಉಪಕಾರವನ್ನು ಬಯಸ್ತಾ ಇದ್ದೇನೆ ಎಂದು ಧೈನ್ಯತೆಯಿಂದ ಕೇಳಿದಳು. ಏನು ಹೇಳಿ ಮೇಡಮ್? ಸರ್, ನಾನು ಇವನನ್ನು ಮನೆಗೆ ಕರೆದುಕೊಂಡು ಹೋಗಬೇಕು ಅಂದುಕೊಂಡಿದ್ದೇನೆ. ನನ್ನ ಕೈಲಾದ ಮಟ್ಟಿಗೆ ನಾನು ಇವನನ್ನು ಚೆನ್ನಾಗಿ ನೋಡಿಕೊಳ್ತೇನೆ. ಅಲ್ಲಿಗೆ ಇವನಿಗೆ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತೇನೆ. ಇದೊಂದು ಉಪಕಾರವನ್ನು ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಬೇಡಿಕೊಂಡಳು. ಮೇಡಮ್, ನಾನಿಲ್ಲಿ ಡಾಕ್ಟ್ರಲ್ಲ. ದೀಪಕ್ನ ಆಗಿರುವವರು ಇಲ್ಲಿ ಎಷ್ಟೋ ಜನ ರೋಗಿಗಳಿದ್ದಾರೆ. ಅಂಥವರಿಗೆ ನನ್ನ ಕೈಲಾದ ಸಹಾಯ ಮಾಡ್ತಾ ಇದ್ದೀನಿ. ನೀವು ಇವನನ್ನು ಮನೆಗೆ ಕರ್ಕೊಂಡು ಹೋಗಿ ನೋಡ್ಕೊಳ್ತೀರಾ ಅಂದರೆ ನನಗಿಂತ ಸಂತೋಷ ಪಡುವವರು ಬೇರೆ ಯಾರೂ ಇಲ್ಲ. ಒಮ್ಮೆ ಡಾಕ್ಟರ್ನ ಬಳಿ ಮಾತನಾಡಿ ಅವರು ಹೇಳೋ ಸಜೆಷನ್ ಮೇಲೆ ಇವನನ್ನು ಕರ್ಕೊಂಡು ಹೋಗ್ಬೋದು ಎಂದು ಸಲಹೆ ನೀಡಿದಾಗ ಕ್ಷಮಾಳಿಗೂ ಅದು ಸರಿ ಎನಿಸಿತು. ಅಕ್ಕ, ಬೇಡ ಅಕ್ಕ, ಡಾಕ್ಟರ್ ಒಪ್ಪಿದ್ರು ನಾನಂತೂ ಇದಕ್ಕೆ ಖಂಡಿತ ಒಪ್ಪುವುದಿಲ್ಲ. ಈಗಾಗಲೇ ನಿನಗೆ ಸಾಕಷ್ಟು ಕಷ್ಟ ಕೊಟ್ಟಿದ್ದೇನೆ. ಅದರ ಫಲವೇ ನಾನೀಗ ಅನುಭವಿಸ್ತಾ ಇರುವುದು. ಇನ್ನೂ ನಿನಗೆ ಕಷ್ಟ ಕೊಡಲಿಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ನಾನು ಎಲ್ಲಿಗೂ ಬರುವುದಿಲ್ಲ. ಹಠ ಹಿಡಿದು ಕುಳಿತ ದೀಪಕ್ನನ್ನು ಸಮಾಧಾನ ಮಾಡಿದ ಕ್ಷಮ ಬಾಬಾ ಸಿಂಗ್ನೊಡನೆ ವೈದ್ಯರನ್ನು ಭೇಟಿ ಮಾಡಿ ಅವರ ಸಲಹೆ ಮೇರೆಗೆ ಅವನನ್ನು ತನ್ನೊಡನೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಲು ಸಿದ್ಧಳಾದಳು. ಕೃಷ್ಣನಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಅವನು ಕೂಡ ಸಂತೋಷದಿಂದ ಒಪ್ಪಿಗೆ ನೀಡಿದನು. ದೀಪಕ್ ಎಷ್ಟೇ ಹೇಳಿದರೂ ಕೇಳದೆ ಅವನನ್ನು ತನ್ನ ಮನೆಯಲ್ಲಿಯೇ ಇರಿಸಿಕೊಂಡ ಕ್ಷಮ ಸ್ವತಃ ತಾನೇ ಅವನ ಆರೈಕೆ ಮಾಡಲು ಮುಂದಾದಳು. ದೀಪಕ್ ಮನೆಗೆ ಕಾಲಿಟ್ಟ ಘಳಿಗೆಯಿಂದ ಕೃಷ್ಣನ ಅರ್ಧ ಜವಾಬ್ದಾರಿಯನ್ನು ಮಗ ವಹಿಸಿಕೊಂಡನು. ಅಪ್ಪನನ್ನು ವೀಲ್ಚೇರಿನಲ್ಲಿ ಕೂರಿಸಿಕೊಂಡು ವಾಕ್ ಮಾಡಿಸುವುದು, ವಾಕಿಂಗ್ ಸ್ಟಿಕ್ ಹಿಡಿದು ನಡೆಯಲು ಅಭ್ಯಾಸ ಮಾಡಿಸುತ್ತಿದ್ದ ಅಮರ್ಗೆ ಅಪ್ಪನ ವಾತ್ಸಲ್ಯದ ಅರಿವಾಗಿತ್ತು. ಇತ್ತ 4 ಗೋಡೆಗಳ ಒಳಗೆ ಕುಳಿತು ಜಡವಾಗಿದ್ದ ಕೃಷ್ಣನಿಗೂ ಜೀವನೋತ್ಸಾಹ ಮೂಡಿತ್ತು. ಒಂದು ಕಡೆ ಈಗಷ್ಟೇ ಚೇತರಿಸಿಕೊಳ್ಳುತ್ತಿರುವ ಗಂಡ, ಮತ್ತೊಂದು ಕಡೆ ಬಹಳ ವರುಷಗಳಿಂದ ಹಾಸಿಗೆ ಹಿಡಿದಿದ್ದ ತಮ್ಮ, ಇಬ್ಬರನ್ನು ಕಾಳಜಿ ವಹಿಸುತ್ತಾ ಕಂಪನಿಯನ್ನು ನಿಭಾಯಿಸುವಷ್ಟರಲ್ಲಿ ಕ್ಷಮಾಳಿಗೂ ಸಾಕು ಸಾಕೆನಿಸುತ್ತಿತ್ತು. ಆದರೆ ಅದಾವ ಕಷ್ಟವನ್ನು ತೋರ್ಪಡಿಸದೆ ಎಲ್ಲರೊಂದಿಗೆ ನಗುಮುಖದಿಂದ ಮಾತನಾಡುತ್ತಾ ಜೀವನ ಕಳೆಯುತ್ತಿದ್ದಾಗಲೇ ಅವಿನಾಶನ ಪುನರಾಗಮನ ಅವಳ ಬಾಳಿನಲ್ಲಿ ಮತ್ತೊಮ್ಮೆ ಬಿರುಗಾಳಿ ಎಬ್ಬಿಸಲು ಮುಂದಾಗಿತ್ತು. ಹಲೋ, ಮನೇಲಿ ಯಾರೂ ಇಲ್ವಾ? ಅಬ್ಬರಿಸುತ್ತಲೇ ಬೃಂದಾವನದ ಒಳ ಬಂದಾತ ಕ್ಷಮಾಳಿಗಾಗಿ ಸುತ್ತಲೂ ಕಣ್ಣಾಯಿಸಿದನು. ಮಗನೊಂದಿಗೆ ಆಗಷ್ಟೇ ವಾಕಿಂಗ್ ಮುಗಿಸಿಕೊಂಡು ಬಂದು ಕಣ್ಣು ಮುಚ್ಚಿ ಸೋಫಾದ ಮೇಲೆ ಒರಗಿ ಕುಳಿತಿದ್ದ ಕೃಷ್ಣನನ್ನೇ ಹುಬ್ಬೇರಿಸಿಕೊಂಡು ನೋಡುತ್ತಿರುವಾಗಲೇ ಯಾರು ಎಂದು ತನ್ನ ಕೋಣೆಯಿಂದ ಹೊರಬಂದ ಅಮರ್ ತನ್ನೆದುರಿನಲ್ಲಿ ನಿಂತಿದ್ದಾತನನ್ನು ಕಂಡು ಆಶ್ಚರ್ಯ ಪಡುವ ಬದಲಾಗಿ ಸಂತೋಷದಿಂದ ಸ್ವಾಗತಿಸಿದನು. ನೀವೇನು ಇಲ್ಲಿ? ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ನಾನು ನಿಜಕ್ಕೂ ಅಂದುಕೊಂಡಿರಲಿಲ್ಲ. ನೀವು ಬಂದಿದ್ದು ಬಹಳ ಸಂತೋಷವಾಯಿತು. ಬನ್ನಿ ಕೂತ್ಕೊಳ್ಳಿ ಎಂದು ಆದರಣೆ ತೋರಿದನು. ಅಮರ್ ಅವಿನಾಶನ ಮುಖಕ್ಕೆ ಅಡ್ಡಲಾಗಿ ನಿಂತಿದ್ದರಿಂದ ಕ್ಷಮಾಳಿಗೆ ಮಗ ಇಷ್ಟು ಆತ್ಮೀಯವಾಗಿ ಯಾರ ಬಳಿ ಮಾತನಾಡುತ್ತಿದ್ದಾನೆಂದು
ತಿಳಿಯಲಾಗಲಿಲ್ಲ. ಪುಟ್ಟ, ಯಾರು ಅದು ಬಂದಿರೋದು? ಮಾತನಾಡುತ್ತಲೇ ಮೆಟ್ಟಿಲಿಳಿದು ಬಂದವಳು ತನ್ನ ಮನೆಯಲ್ಲಿ, ಅದರಲ್ಲೂ ಮಗನ ಎದುರಿಗೆ ನಿಂತಿದ್ದ ಅವಿನಾಶನನ್ನು ಕಂಡು ಒಮ್ಮೆಲೆ ಬೆಚ್ಚಿದಳು. ಇತ್ತ ಅಮರ್ ಕೂಡ ಅವನನ್ನು ಬಹಳ ಸಲುಗೆಯಿಂದ ಮಾತನಾಡಿಸುತ್ತಿರುವುದನ್ನು ಕಂಡು ಒಳಗೊಳಗೆ ನಡುಕ ಉಂಟಾಯಿತು. ಅವಿನಾಶನ ಕರ್ಕಶ ಧ್ವನಿಗೆ ಅದಾಗಲೇ ಕಣ್ಣು ತೆರೆದಿದ್ದ ಕೃಷ್ಣ ಇದ್ದಕ್ಕಿದ್ದಂತೆ ಹೆಂಡತಿಯ ಮುಖದಲ್ಲಾದ ಬದಲಾವಣೆಯನ್ನು ಗಮನಿಸಿದವನಿಗೆ ಬಂದಿರುವವನು ಯಾರೆಂದು ತಿಳಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಅವನು ಹೆಂಡತಿಯನ್ನು ಬಳಿ ಕರೆದು ಏನೂ ಮಾತನಾಡದೆ ಸುಮ್ಮನಿರುವಂತೆ ಕಣ್ಸನ್ನೆ ಮಾಡಿದನು. ಯಾರಾದರೂ ಮಾತನಾಡುವರೆ ಎಂದು ಕಾದು ಕಾದು ಸುಸ್ತಾದ ಅವಿನಾಶ ಕೊನೆಗೆ ತಾನೇ ಮಾತು ಮುಂದುವರಿಸಿದನು. ಪುಟ್ಟ, ಅಮರ್, ಹೇಗಿದ್ಯ ಮಗ್ನೆ? ಅವನನ್ನು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಮಮತೆಯಿಂದ ತಲೆನೇವರಿಸಿದನು. ನಾನ್ ಚೆನ್ನಾಗಿದ್ದೀನಿ. ಮೊನ್ನೆಯಷ್ಟೇ ಭೇಟಿ ಮಾಡಿದ್ವಲ್ಲ, ನಮ್ಮ ಮನೆಯ ಅಡ್ರೆಸ್ ನಿಮಗೆ ಹೇಗೆ? ಅಮರ್ ಆಶ್ಚರ್ಯ ವ್ಯಕ್ತಪಡಿಸಿದನು. ಏನಪ್ಪ, ನೀನೇ ತಾನೇ ಹೇಳಿದ್ದು ಅತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನಮ್ಮದೇ ಅಂತ. ಅಷ್ಟು ದೊಡ್ಡ ಕಂಪನಿಯ ಮಾಲೀಕರ ಮನೆ ಕಂಡು ಹಿಡಿಯೋದು ಕಷ್ಟ ಆಗುತ್ತಾ ಹೇಳು ಎಂದು ಕ್ಷಮಾಳತ್ತ ತಿರುಗಿ ಕುಹಕದ ನಗು ಬೀರಿದನು. ಅವನು ಸಹಜವಾಗಿ ಕೇಳಿದರೂ ಕ್ಷಮಾ ಹಾಗೂ ಕೃಷ್ಣನಿಗೆ ಅವನ ಮಾತಿನಲ್ಲಿ ಅಸಹಜ ಭಾವ ಎದ್ದು ತೋರುತ್ತಿತ್ತು. ಹಲೋ ಮಿಸ್ಟರ್, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿ ಹೊರಡ್ಬೋದು. ಅಷ್ಟರವರೆಗೂ ಮೂಕ ಪ್ರೇಕ್ಷಕನಂತೆ ನಿಂತಿದ್ದ ಕೃಷ್ಣ ಅವಿನಾಶನ ಹಾವಭಾವ ನೋಡಲಾಗದೆ ಮೊದಲು ಅವನನ್ನು ಅಲ್ಲಿಂದ ಕಳುಹಿಸಲು ಮುಂದಾದನು. ಕೃಷ್ಣನನ್ನೇ ಎಡೆಬಿಡದೆ ನೋಡುತ್ತಿದ್ದ ಅಮರ್, ಅಪ್ಪ ಅದು ಎಂದು ಏನನ್ನೋ ಹೇಳುವ ಮುನ್ನವೇ ಅವನಿಗೆ ಮಾತನಾಡಲು ಅವಕಾಶ ಕೊಡದ ಅವಿನಾಶ, ಅಮರ್, ನೀನು ಸ್ವಲ್ಪ ಸುಮ್ಮನಿರು ಮಗ್ನೆ. ಅಂದ್ಹಾಗೆ ಇವರು ಯಾರು ಅಂತ ನೀನು ನನಗೆ ಪರಿಚಯವನ್ನೇ ಮಾಡಿಸ್ಲಿಲ್ವಲ್ಲ ಎಂದು ಅಮರ್ನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದನು. ಹೋ ಸಾರಿ, ಇವರು ನನ್ನ ತಂದೆ ಕೃಷ್ಣ ಅತ್ರಿ, ಇವರು ನನ್ನ ಅಮ್ಮ ಕ್ಷಮಾ ಕೃಷ್ಣ, ಇನ್ನು ನಾನು ಅಮರ್ ಕೃಷ್ಣ ಅತ್ರಿ ಎಂದವನು ಅಲ್ಲಿಯೇ ನಿಂತಿದ್ದ ಶ್ರೀಪತಿಯನ್ನು ತೋರಿಸಿ, ಇವರು ನನ್ನ ಚಿಕ್ಕಪ್ಪ ಶ್ರೀಪತಿ ಎಂದು ಕುಟುಂಬದ ಸಂಪೂರ್ಣ ಪರಿಚಯ ತಿಳಿಸಿದನು. ಅವಿನಾಶ ಅವರೆಲ್ಲರನ್ನೂ ವಿಚಿತ್ರವಾಗಿ ನೋಡುತ್ತಾ ಗಹಗಹಿಸಿ ನಗಲಾರಂಭಿಸಿದನು. ಅವಿನಾಶನೇ ತನ್ನ ಸ್ವಂತ ತಂದೆ ಎಂಬ ಸಂಗತಿ ಅಮರ್ಗೆ ತಿಳಿಯುವುದೇ? ನಿಜ ಸಂಗತಿ ತಿಳಿದರೆ ಅವನ ಮನಸ್ಥಿತಿ ಹೇಗಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಹೈಪ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.